ಹಾಗಾದ್ರೆ ರಾಜಣ್ಣ ಮಗ ರಾಜೇಂದ್ರ ಅವರಿಗೆ ಯಾವ ರೀತಿಯಾಗಿ ಸ್ಕೆಚ್ ಹಾಕಲಾಗಿತ್ತು? ಸುಪಾರಿ ಎಫ್ಐಆರ್ ನಲ್ಲಿ ಈ ಬಗ್ಗೆ ಕೂಡ ಬೆಚ್ಚಿ ಬೀಳಿಸುವಂತ ಮಾಹಿತಿಗಳನ್ನು ಉಲ್ಲೇಖಿಸಲಾಗಿದೆ. ಸುಪಾರಿಗೆ 70 ಲಕ್ಷ ರೂಪಾಯಿ ಫೈನಲ್ ಮಾಡಲಾಗಿತ್ತು. ಅದರ ಭಾಗವಾಗಿ 5 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಕೊಡಲಾಗಿತ್ತು. ಎಫ್ಐಆರ್ ನಲ್ಲಿ ಈ ಅಂಶ ಕೂಡ ಉಲ್ಲೇಖ ಆಗಿದೆ. ಶಿರಾಗೇಟ್ನ ಫಾರ್ಮ್ ಹೌಸ್ ನಲ್ಲಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಶಸ್ತ್ರಾಸ್ತ್ರ ಕಾರನ್ನ ಕೂಡ ಖರೀದಿ ಮಾಡಲಾಗಿತ್ತು. ರಾಜೇಂದ್ರನ್ನ ಬೆಂಬಲಿಗರು ಫಾಲೋ ಮಾಡಿದ್ರು. ಸಿದ್ದರಾಮಯ್ಯಗೆ ಆಪ್ತರಾಗಿದ್ದ ಕಾರಣ ರಾಜಕೀಯ ದ್ವೇಷದಿಂದ, ಒಳಸಂಚು ಆಮಿಷದಿಂದಾಗಿ ರಾಜಕೀಯವಾಗಿ ಮುಗಿಸಲು ಈ ರೀತಿಯಾಗಿ ಸಂಚನ್ನ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಇಬ್ಬರು ವ್ಯಕ್ತಿಗಳ ಸಂಭಾಷಣೆಯಲ್ಲಿ 5 ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಂತೇಶ್, ಇದೀಗ ಈ ಎಫ್ಐಆರ್ ನಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂತ ಅಂಶಗಳಿದೆ. ಏನೆಲ್ಲ ವಿಚಾರಗಳು ಇದರಲ್ಲಿ ಉಲ್ಲೇಖ ಆಗಿದೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಮಹಾಂತೇಶ್? ಮಧುಕರ್, ಏನು ನಿನ್ನೆ ರಾಜೇಂದ್ರ ಅವರು ದೂರ ಕೊಟ್ಟಂತ ಬಳಿಕ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆ ಎಫ್ಐಆರ್ ನ ಸಂಪೂರ್ಣವಾಗಿ ನಾವು ನೋಡಿದಂತ ಸಂದರ್ಭದಲ್ಲಿ ಮತ್ತೆ ರಾಜೇಂದ್ರ ಅವರು ಏನು ದೂರನ್ನ ಕೊಟ್ಟಿದ್ರು ಅದನ್ನು ಕೂಡ ನಾವು ಎಲ್ಲವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿ ಕಂಡುಬರುವಂತದ್ದು ಯಾರು ಈ ಒಂದು ಷಡ್ಯಂತ್ರ ರೂಪಿಸಿದವರು ಯಾರು ಅಂತ ಹೇಳಿ, ಮತ್ತೆ ಯಾತಕ್ಕಾಗಿ ಯಾವ ಕಾರಣಕ್ಕಾಗಿ ರಾಜೇಂದ್ರನವರನ್ನ ಹತ್ಯೆ ಮಾಡ್ಲಿಕ್ಕೆ ಮುಂದಾದ್ರು ಅನ್ನೋದು ಕೂಡ ಪ್ರಮುಖವಾಗಿ ಕಂಡುಬರುವಂತದ್ದು. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ರಾಜೇಂದ್ರ ಅವರೇ ಎಫ್ಐಆರ್ ಅಲ್ಲಿ ಕೊಟ್ಟಿರುವಂತದ್ದು, ಅದಕ್ಕೆ ಪೂರಕವಾಗಿ ಆಡಿಯೋವನ್ನ ಕೊಟ್ಟಿರೋದಂತ ನೋಡಬಹುದು. ಯಾರು ಇವೆಲ್ಲ ಸಂಚು ರೂಪಿಸಿದ್ರು ಅಂತಂದ್ರೆ ಪ್ರಭಾವಿ ವ್ಯಕ್ತಿ, ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಈ ಒಂದು ಸಂಚನ್ನ ರೂಪಿಸಿದ್ದಾರೆ ಅನ್ನೋ ಒಂದು ಮಾತನ್ನ ಅದರ ದೂರನ್ನ ಸ್ಪಷ್ಟವಾಗಿ ನಮೂದನೆ ಮಾಡಿರುವಂತದ್ದು ಕಂಡುಬರುವಂತದ್ದು. ಅವ್ರು ಯಾರು ಅಂತ ಹೇಳಿ ಇದೀಗ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗಿರೋದು ಒಂದು ಕಡೆ. ಮತ್ತೊಂದು ಕಡೆ ಯಾತಕ್ಕಾಗಿ ಇವರಿಗೆ ಸುಪಾರಿಯನ್ನ ಕೊಡ್ಲಾಯ್ತು, ಇವ್ರನ್ನ ಕೊಲ್ಲುವಂತದಕ್ಕೆ ಕಾರಣ ಏನು ಅಂತ ನೋಡೋ ಸಂದರ್ಭದಲ್ಲಿ ರಾಜಕೀಯ ದ್ವೇಷ ಅಂತೇಳಿ ಅವರು ನಮೂದನೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಸಹಕಾರಿ ಸಚಿವರಾದಂತ KN ರಾಜಣ್ಣ ನಮ್ಮ ತಂದೆ, ಅವರು ಸಿದ್ದರಾಮಯ್ಯ ಅವರಿಗೆ ಆತ್ಮೀಯರಾಗಿರುವಂತದ್ದು, ಆಪ್ತ ಬಳಗದಲ್ಲಿ ಇರುವಂತದ್ದು. ಹಾಗಾಗಿ ನಮ್ಮ ರಾಜಕೀಯ ಏಳಿಗೆಯನ್ನ ಸಹಿಸಲಾಗದೆ ನಮ್ಮ ರಾಜಕೀಯವಾಗಿ ನಮ್ಮನ್ನು ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದಾಗಿ ಈ ರೀತಿಯಾಗಿ ಒಂದು ಸಂಚನ್ನ ರೂಪಿಸಿರುವಂತದ್ದು. ಅದಕ್ಕಾಗಿ 70 ಲಕ್ಷ ರೂಪಾಯಿಯನ್ನ ಸುಪಾರಿಯನ್ನ ನೀಡಿದರೆ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಅಡ್ವಾನ್ಸ್ ಆಗಿ ಕೂಡ ನೀಡಿರುವಂತದ್ದು. ಈ ಒಂದು ಆರೋಪವನ್ನ ರಾಜೇಂದ್ರ ಮಾಡಿರುವಂತದ್ದು. ಇನ್ನು ಅದಕ್ಕೆ ಪೂರಕವಾಗಿ ಏನು 5 ಜನ ಈಗ ಎಫ್ಐಆರ್ ಅಲ್ಲಿ ನಮೂದೆ ಆಗಿರುವಂತಹ ಸೋಮ, ಭರತ ಮತ್ತೆ ಅಮಿತ್, ಯತೀಶ್ ಸೇರಿದಂತೆ ಈ 5 ಜನ ಏನು ಎಫ್ಐಆರ್ ನಮೂದನೆ ಆಗಿತ್ತು ಅವರೆಲ್ಲರೂ ಕೂಡ ಶಿರಗೇಟ್ ಭಾಗದ ಫಾರಂ ಹೌಸ್ ಒಂದರಲ್ಲಿ ಈ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡಿದ್ರು. ಅವರು ಅಲ್ಲಿ ಸೇರಿ ಮಾತುಕತೆಯನ್ನ ಆಡಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ರಾಜೇಂದ್ರ ಅವರು ಹೇಳಿರುವಂತದ್ದು. ಹಾಗಾಗಿ ಈ ಪೊಲೀಸರು ಈಗಾಗಲೇ ತನಿಖೆಯನ್ನ ಶುರು ಮಾಡಿರುವಂತದ್ದು. ಮಧುಗಿರಿಯ ಡಿವೈಎಸ್ಪಿ ಅವರ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನ ರಚನೆಯನ್ನ ಮಾಡಿರುವಂತದ್ದು. ಏನು ರಾಜೇಂದ್ರ ಅವರು ಕೊಟ್ಟಿರುವಂತಹ ಆಡಿಯೋ, ಆ ಆಡಿಯೋದಲ್ಲಿ ಇರುವಂತಹ 18 ನಿಮಿಷಗಳ ಒಂದು ಆಡಿಯೋ ಏನಿದೆ, ಆ ಆಡಿಯೋದಲ್ಲಿರುವಂತಹ ವ್ಯಕ್ತಿಗಳು ಯಾರ್ಯಾರ ಹೆಸರುಗಳು ಪ್ರಸ್ತಾಪ ಆಗಿದೆ, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತಿರುವಂತದ್ದು ನಾವು ಕಾಣ್ಬೋದು. ಅಂದ್ರೆ ಆ ಶಿರಗೇಟ್ ಭಾಗದಲ್ಲಿ ಇರುವಂತಹ ಅವತ್ತು ಯಾವೆಲ್ಲ ವೆಹಿಕಲ್ಗಳು ಓಡಾಡಿದ್ರು ಮತ್ತೆ ಅವ್ರು ಯಾವತ್ತು ಮಾತಾಡಿದ್ರು ಅನ್ನೋದನ್ನು ಕೂಡ ಅಲ್ಲಿ ಇರುವಂತಹ CCTVಗಳನ್ನ ಪರಿಶೀಲನೆ ಮಾಡುವಂತದ್ದು ಒಂದು. ಮತ್ತೊಂದು ಕಡೆ ರಾಜೇಂದ್ರ ಅವರ ಮನೆಯಲ್ಲಿ ನವೆಂಬರ್ 15 ಮತ್ತು 16ನೇ ತಾರೀಕು ಮಗಳ ಬರ್ತ್ಡೇ ಏನಿತ್ತು ಅವತ್ತು ಆಗಂತಕರು ಮನೆಗೆ ಬಂದಿದ್ರು. ಅವತ್ತು ನನ್ನ ಹತ್ಯೆ ಮಾಡುವಂತಹ ಉದ್ದೇಶದಲ್ಲೇ ಬಂದಿತ್ತು ಅಂತ ಹೇಳಿ ನಮೂದನೆ ಮಾಡಿದ್ದಾರೆ. ಹಾಗಾಗಿ ಅವರು ಮನೆಯ ಸುತ್ತಮುತ್ತ ಇರುವಂತಹ CCTVಗಳಾಗಿರ್ಬೋದು ಮತ್ತೆ ಅವತ್ತು ಬಂದಿರುವಂತದ್ದು ಯಾರೆಲ್ಲ ಬಂದಿದ್ರು ಮನೆಗೆ ಅನ್ನೋದು ಕೂಡ ಚೆಕ್ ಮಾಡುವಂತದ್ದು. ಏನು ಒಂದು ಪ್ರಮುಖವಾಗಿ ಅವತ್ತು ಬಂದಂತವ್ರು ಅಂದ್ರೆ 15 ಮತ್ತು 16ನೇ ತಾರೀಕು ಬಂದಂತವ್ರು ರಾಜೇಂದ್ರನ ಹತ್ಯೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಅವರ ಕಾರಿಗೆ ಒಂದು GPRS ಅನ್ನ ಅಳವಡಿಸಿ ಅವರ ಚಲನವಲನಗಳನ್ನೆಲ್ಲವೂ ಕೂಡ ಗಮನಿಸುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಏನು ಈ 5 ಜನ ಆಗಂತಕರು ಏನಿದ್ದಾರೆ ಅವರ ಬೆಂಬಲಿಗರು ಇವ್ರು ಎಲ್ಲೆಲ್ಲಿ ರಾಜೇಂದ್ರ ಓಡಾಡ್ತಾರೆ ಅದರೆಲ್ಲವನ್ನು ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅದನ್ನ ಕೂಡ ನನ್ನ ಗಮನಕ್ಕೆ ಬಂದಿತ್ತು ಅನ್ನೋದ್ರ ಮಾಹಿತಿನ ದೂರಿನಲ್ಲಿ ರಾಜೇಂದ್ರ ನೀಡಿರುವಂತದ್ದು. ಅಂದ್ರೆ ರಾಜೇಂದ್ರ ಬೆಂಗಳೂರಿನ ಕಲಾಸಿಪಾಳ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಅವರನ್ನ ಹಿಂಬಾಲಿಸಿದ್ರು. ಅನಂತರ ಮಧುಗಿರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರ ಓಡಾಡಿ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲ ಬರ್ತಾರೆ ಅನ್ನೋ ಮಾಹಿತಿಯನ್ನ ಏನು 5 ಜನ ಸೋಮ ಅಂಡ್ ಟೀಮ್ ನ ಏನು ಇರುವಂತಹ ಬೆಂಬಲಿಗರು ಸೋಮಾನ್ ಟೀಮ್ಗೆ ಮಾಹಿತಿಯನ್ನ ನೀಡುತ್ತಿದ್ರು. ಆ ಮುಖಾಂತರವಾಗಿ ರಾಜೇಂದ್ರ ಅವನ್ನ ಎಲ್ಲಿ ಮುಗಿಸ್ಬೋದು, ಎಲ್ಲಿ ಸ್ಕೆಚ್ ಹಾಕ್ಬೋದು ಅನ್ನೋದು ಒಂದು ಸಂಚನ್ನ ರೂಪಿಸ್ತಾ ಇರೋದನ್ನ ಕಾಣಬಹುದು. ಮತ್ತೆ ಇನ್ನೊಂದು ಕಡೆ
ಪ್ರಮುಖವಾಗಿ ಇದಕ್ಕೆ ಬೇಕಾದಂತಹ ಪೂರಕ ಶಸ್ತ್ರಾಸ್ತ್ರಗಳನ್ನ ಎಲ್ಲವನ್ನು ಕೂಡ ಸಂಗ್ರಹಿಸುವಂತದ್ದು ಅದನ್ನು ಕೂಡ ಮಾಡಿದ್ರು. ಜೊತೆಗೆ ಈ ಒಂದು ಕಾರನ್ನು ಕೂಡ ಒಂದು ಪರ್ಚೇಸ್ ಅನ್ನು ಮಾಡಿ ಕಾರನ್ನ ತೆಗೆದುಕೊಂಡು ಅದನ್ನು ಕೂಡ ಬಳಸ್ಕೊಂಡು ಒಟ್ಟಾರೆ ರಾಜೇಂದ್ರ ಅವರನ್ನ ಮುಗಿಸುವಂತಹ ಒಂದು ಎಲ್ಲಾ ರೀತಿಯಾದ ಸ್ಕೆಚ್ ರೆಡಿ ಆಗಿತ್ತು. ಇದೆಲ್ಲವೂ ಕೂಡ ನನಗೆ ನವೆಂಬರ್ ನಡೆದಿದ್ರು ಕೂಡ ಅನಂತರ ಜನವರಿಯ ವೇಳೆಗೆ ನನಗೆ ಈ ಎಲ್ಲ ಮಾಹಿತಿ ಲಭ್ಯ ಆಯ್ತು, ಆಡಿಯೋ ಕೂಡ ಲಭ್ಯ ಆಯ್ತು. ಆನಂತರ ಎಲ್ಲವೂ ನಾನು ಪರಿಶೀಲನೆ ಮಾಡಿ ಈಗ ಬಂದು ದೂರು ನೀಡಿದ್ದೀನಿ ಅಂತ ಕೂಡ ರಾಜೇಂದ್ರ ಹೇಳಿರುವಂತದ್ದು. ಈಗ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿರುವಂತದ್ದು. ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಮತ್ತೆ ಏನೆಲ್ಲ ಸಾಕ್ಷ್ಯಗಳು ಕಲೆ ಆಗ್ತಾರೆ ಅಂತ ಕೂಡ ನಾನು ನಿಮಗೆ ಅಪ್ಡೇಟ್ ನೀಡ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು ಮಹಾಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.